ಕಿಟ್ಟ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಕಾರ್ಖಾನೆಯ ಕೆಮಿಕಲ್. ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಘಟಕ ಗರಂ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮದ ಸರ್ವೆ ನಂಬರ್ 127/1 ಈ ಜಾಗವು ಅರಣ್ಯ ಪ್ರದೇಶಕ್ಕೆ ಸೇರಿದ್ದು, ಈ ಅರಣ್ಯ ಪ್ರದೇಶದಲ್ಲಿ 2-3 ದಿವಸದ ಹಿಂದೆ ಮಧ್ಯರಾತ್ರಿಯಲ್ಲಿ ಸತತವಾಗಿ ಯಾವುದೋ ಒಂದು ಕಾರ್ಖಾನೆಯಿಂದ ಕೆಮಿಕಲ್ ಅನ್ನು ತಂದು ಅರಣ್ಯ ಪ್ರದೇಶದಲ್ಲಿ ಇರುವ ಒಂದು ದೇವಸ್ಥಾನದ ಹತ್ತಿರ ಬಿಸಾಡುತ್ತಿದ್ದಾರೆ. ಇದರಿಂದ ಮಂದಿರಕ್ಕೆ ಹೋಗುವ ಜನರಿಗೆ ಹಾಗೂ ಗ್ರಾಮದ 400ರಿಂದ 500 ಜನರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅದೇ ಅರಣ್ಯ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ಆ ಕೆಮಿಕಲ್ನಿಂದಾಗಿ ಅಲ್ಲಿರುವ ಗಿಡಮರಗಳು ಸುಟ್ಟು ಹೋಗಿವೆ. ಮುಂಜಾನೆ ಗಾಳಿ ಬೀಸುತ್ತಿರುವ ಸಮಯದಲ್ಲಿ ಕೆಟ್ಟ ದುರ್ವಾಸನೆಯು ಗ್ರಾಮದಲ್ಲಿ ಹರಡುತ್ತಿದೆ. ಹಾಗಾಗಿ ಇದರಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗುತ್ತಿದೆ. ಅಲ್ಲಿಂದ ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಕಸ್ತೂರಬಾ ಗಾಂಧಿ ಬಾಲಕಿಯರ ವಸತಿ ನಿಲಯ ಇದ್ದು, ಅಲ್ಲಿ ಸುಮಾರು 100ರಿಂದ 200 ಬಾಲಕಿಯರು ಇದ್ದಾರೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ ಹಾಗೂ ಪ್ರಾದೇಶಿಕ ಅರಣ್ಯ ಅಧಿಕಾರಿಗಳಿಗೆ ಕೂಡ ಮನವಿಯನ್ನ ಸಲ್ಲಿಸಿದ್ದೇವೆ. ಇದನ್ನ ಅತಿ ಶೀಘ್ರವಾಗಿ ಅಧಿಕಾರಿಗಳು ಸ್ಥಳವನ್ನು ಪರಿಶೀಲನೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಒತ್ತಾಯಿಸಿದೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಸುರೇಶ್ ಜಮ್ಮು, ಉಪಾಧ್ಯಕ್ಷರಾದ ಸುನೀಲ್ ಕೋರೆ, ಲಕ್ಷ್ಮಣ್ ಸೂರ್ಯವಂಶಿ ಮತ್ತಿತರರು ಇದ್ದರು. ವರದಿ ಶ್ರೀನಿವಾಸ್ ಬಿರಾದಾರ್. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ತಾಯಿ ಭುವನೇಶ್ವರಿ ತಾಯಿಯನ್ನು ಮನದಲ್ಲಿ ನೆನೆಯುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಬಸವಕಲ್ಯಾಣ ಘಟಕ ವತಿಯಿಂದ ಇಂದು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಕಿಟ್ಟ ಗ್ರಾಮದ ಸರ್ವೆ ನಂಬರ್ 127/1 ಈ ಜಾಗವನ್ನು ಅರಣ್ಯ ಪ್ರದೇಶಕ್ಕೆ ಸೇರಿರುತ್ತದೆ. ಈ ಅರಣ್ಯ ಪ್ರದೇಶದಲ್ಲಿ ಸುಮಾರು 2-3 ದಿವಸದಿಂದ ಮಧ್ಯರಾತ್ರಿಯಲ್ಲಿ ಯಾವುದೋ ಒಂದು ಕೆಮಿಕಲ್ ಕಾರ್ಖಾನೆಯಿಂದ ಕೆಮಿಕಲ್ ಅನ್ನು ತಂದು ಮಧ್ಯರಾತ್ರಿಯಲ್ಲಿ ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಹೋಗುತ್ತಿದ್ದಾರೆ. ಇದರಿಂದ ನಮಗೆ ಈ ಮಾಹಿತಿಯನ್ನು ಸಿಕ್ಕ ನಂತರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ನಮ್ಮ ಅರಣ್ಯ ಇಲಾಖೆಯಲ್ಲಿ ಯಾರು ಈ ಕೆಮಿಕಲ್ ಅನ್ನು ತಂದು ಬಿಡ್ತಾ ಇದ್ದಾರೆ ಅದರ ಬಗ್ಗೆ ಪೂರ್ಣ ತನಿಖೆಯಾಗಿ ಅವರ ಬಗ್ಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಏನ್ ಸರ್ 2-3 ದಿವಸದಿಂದ ಮಧ್ಯರಾತ್ರಿ ತಂದು ಬಿಡ್ತಾ ಇದ್ದಾರೆ. ಅವರು ಅಲ್ಲಿ ಅರಣ್ಯ ಪ್ರದೇಶದಲ್ಲಿ ಒಂದು ಗುಡಿ ಇದೆ, ದೇವಸ್ಥಾನ ಇದೆ, ಆ ದೇವಸ್ಥಾನದ ಹತ್ರ ತಂದು ಬಿಟ್ಟಿದ್ದಾರೆ. ಅವರು ಇವಾಗ ಏನು ಕೆಮಿಕಲ್ ತಂದು ಬಿಟ್ಟಿದಾರಲ್ಲ, ಅಲ್ಲಿ ಇವಾಗ ಆಲ್ರೆಡಿ ಮರಗಳನ್ನು ಸುಟ್ಟೋಗಿದಾವ, ಗಿಡ ಮರಗಳನ್ನು. ಮತ್ತೇನದ ಹಿಂಗ ಒಂದು ನೀರಿನ ರೂಪದಲ್ಲಿ ತುಂಬಾ ಹಿಂಗಿಂದ ಮುಂದೆ ಹರಡ್ಯದ ಬಹಳ ಬಿಟ್ಟಿದ್ದಾರೆ. ಅದು ಆಲ್ರೆಡಿ ಅಲ್ಲಿ ಹೋಗಿ ಮತ್ ದನ ಕರುಗಳು ಅದು ಏನಾದ್ರು ಕೊಂಡಿದ್ರೆ ಅವಕ್ಕೆ ಜೀವಕ್ಕೆ ಹಾನಿ ಆಗ್ತದೆ, ಪ್ರಾಣ ಹಾನಿ ಆಗುತ್ತದೆ. ತುಂಬಾ ವಾಸನೆ ಬರ್ತಾ ಇದೆ. ಅದರಲ್ಲಿ ಮುಂಜಾನೆ ಬೆಳಗಿನ ಜಾವ ಅಂತೂ ಬಹಳ ವಾಸನೆ ಬರ್ತಾ ಇದೆ. ಜನರು ನಮ್ಮ ಕಿಟ್ಟ ಗ್ರಾಮದ ಜನರಲ್ಲಿ ವಾಕಿಂಗ್ ಹೋಗ್ತಾರೆ. ಮತ್ತೆ ಅಲ್ಲಿ ಅರ್ಧ ಕಿಲೋಮೀಟರ್ ಒಂದು ಅಂತರದಲ್ಲಿ ಒಂದು ಕಸ್ತೂರಬಾ ಗಾಂಧಿ ಬಾಲಕಿಯರ ವಸತಿ ನಿಲಯ ಇದೆ. ಅಲ್ಲಿ ಸುಮಾರು 200 ತನ ಹುಡುಗಿಯರು ಏನಂದ್ರೆ ಅಲ್ಲೇ ಇರುತ್ತಾರೆ. ಸ್ಕೂಲ್ ಇದೆ, ಮತ್ತೆ ಪ್ರೈಮರಿ ಸ್ಕೂಲ್ ಇದೆ. ಹಿಂಗಾಗಿ ಅಲ್ಲಿ ಗ್ರಾಮಸ್ಥರಿಗೆ ಏನಂದ ಬಹಳ ತೊಂದರೆ ಆಗ್ಲತ್ತದ. 1-2-3 ದಿವಸದಿಂದ ಇದರ ಬಗ್ಗೆ ತನಿಖೆ ಆಗ್ಬೇಕಂತ ನಾವೆಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ವಲಯ ಅರಣ್ಯ ಅಧಿಕಾರಿಗಳಿಗೆ ಏನಂದ್ರೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಇಲ್ಲ, ಅವರು 1-2 ದಿವಸದಲ್ಲಿ ಅದು ಏನದೊಂದು ತನಿಖೆ ಮಾಡಿ ಅದನ್ನು ಅಲ್ಲಿಂದ ತೆಗೆಯುವಂತ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಒಂದು ಭರವಸೆ ಕೊಟ್ಟಿದ್ದಾರೆ. ನಾವು ಮಾನ್ಯ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೂ ಮನವಿಯನ್ನು ಮಾಡಿದ್ದೇವೆ. ಇದು ಅತಿ ಶೀಘ್ರದಲ್ಲಿ ಇದರ ಬಗ್ಗೆ ಅವರು ಕ್ರಮವನ್ನು ಕೈಗೊಳ್ಳಬೇಕಿಲ್ಲ ಅಂತಂದ್ರೆ ಬರ್ತಕ್ಕಂಥ ದಿನದಲ್ಲಿ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ದೇವಸ್ಥಾನಕ್ಕೆ ಹೋಗುವಂತ ಭಕ್ತಾದಿಗಳಿಗೆ ಮತ್ತೆ ವಾಕಿಂಗ್ ಬರ್ತಕ್ಕಂಥ ವೃದ್ಧ ವ್ಯಕ್ತಿಗಳು ವಾಕಿಂಗ್ ಬರ್ತಾರೆ ಅಲ್ಲಿ. ಅದೇ ರೀತಿ ಮತ್ತೆ ಅದೇ ಅರಣ್ಯ ಪ್ರದೇಶದಲ್ಲಿ ನಮ್ಮ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದಿನಾಲು 300ರಿಂದ 400 ಜನ ಅಲ್ಲಿ ಕೆಲ್ಸಕ್ಕೆ ಬರ್ತಾರ. ಅವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. 2 ದಿವಸದಿಂದ ಅವರಲ್ಲಿ ಕೆಲ್ಸಕ್ಕೆ ಹೋಗಿಲ್ಲ, ಇದು ವಾಸನೆ ಬರ್ತಾ ಇರುವುದರಿಂದ.
ಅದಕ್ಕೆ ಏನದ ಅತಿ ಶೀಘ್ರ ಏನದ ಅಂದ್ರೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕಂತ ನಾವ್ ಏನದ ಅಂದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಹಾಗೂ ನಮ್ಮ ತಹಸೀಲ್ದಾರ್ ಸಾಹೇಬರ ಹತ್ರ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಜೈ ಕರ್ನಾಟಕ.